ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮ್ಯಾಮ್. ಹೇಳಕ್ಕೆ ಆಗಲ್ಲ. 67 ಇಯರ್ಸ್ ದೃಷ್ಟಿ. ಥ್ಯಾಂಕ್ ಯು ಶೋಭಾ. ಪ್ಲೀಸ್ 7 ಇಯರ್ಸ್ ಅಲ್ಲಿ ಶೋಭಾ ಅವರು ಇವತ್ತು ನೋಡಿ ಮಲ್ಟಿಪಲ್ ಇಶ್ಯೂಸ್ ಅವ್ರು ಹೇಳ್ದಂಗೆ ಥೈರಾಯ್ಡು, ಡಯಾಬಿಟೀಸು, weight ಮ್ಯಾನೇಜ್ಮೆಂಟ್, ನೀ ಪೇನ್, ಎಷ್ಟು ಸೂಪರ್ ರಿಸಲ್ಟ್ಸ್ ಬಂದಿದೆ ಅಂದ್ರೆ ಈಗ weight ಮ್ಯಾನೇಜ್ಮೆಂಟ್ ನಿಮಗೆ ನೀ ಪೇನ್ ಎಲ್ಲ ಇದ್ದಾಗ ಹೇಗ್ ಮಾಡ್ತಾ ಇದ್ರಿ? ತುಂಬಾ ಕಷ್ಟ ಆಗ್ತಿತ್ತು ಮ್ಯಾಮ್ ರಿಯಲಿ. ಆದ್ರೂ ಸೀಟೆಡ್ ಎಕ್ಸರ್ಸೈಸ್ ಐ ಯೂಸ್ ಟು ಡು, ಬಟ್ ನಾವು ಸ್ಕ್ವಾಟ್ಸ್ ಅಂಡ್ ಎವ್ರಿಥಿಂಗ್ ಐ ಕ್ಯಾನ್ ಡು. ಚೆನ್ನಾಗಿ ಮಾಡ್ತಾ ಇದ್ದೀನಿ ಇವಾಗ. ವೆರಿ ನೈಸ್. ಮನೇಲೆ ಮಾಡ್ತೀರಾ? ಮನೇಲೆ ಮಾಡ್ತಾ ಇದ್ದೀನಿ ಮ್ಯಾಮ್. ಸ್ಟಿಕ್ ಎಕ್ಸರ್ಸೈಸಸ್ ನೀವು ಕಳ್ಸಿಕೊಟ್ಟಿದ್ ಮ್ಯಾಮ್. ಡಯಟ್ ಎಕ್ಸರ್ಸೈಸಸ್ ರಿಯಲಿ ಐ ಎಂಜಾಯ್ಡ್ ದ ಹೋಲ್ ಪ್ರೋಗ್ರಾಮ್. ನೋಡಿದ್ರಲ್ಲ, 67 ಇಯರ್ಸ್ ಯಂಗ್ ಶೋಭಾ ಅವರು ಎಷ್ಟು ಚೆನ್ನಾಗಿ ಟ್ರಾನ್ಸ್ಫಾರ್ಮ್ ಆದ್ರು ಅಂತ. ವೈ ವೇಟ್, ನಾವಿದೀವಿ ನಿಮ್ಮನ್ನ ಗೈಡ್ ಮಾಡಕ್ಕೆ. ಎಲ್ಲರಿಗೂ ಒಂದು ದೊಡ್ಡ ಕನ್ಫ್ಯೂಷನ್ ಆಯ್ತಾ, weight ಲಾಸ್ ಡಯಟ್ ಅಂದಿದ ತಕ್ಷಣ ನಮ್ಗೆ ಇಷ್ಟವಾಗಿರೋ ಎಲ್ಲ ಊಟ ನಿಲ್ಲಿಸ್ಬಿಡ್ತಾರೆ. ನಿಜಾಂಶ ಏನು? ಶೋಭಾ ಅವ್ರನ್ನೇ ಕೇಳೋಣ. ಏನು ಇರ್ಲಿಲ್ಲ ಮ್ಯಾಮ್. ರಿಯಲಿ ನಮ್ಗೆ ಏನ್ ಬೇಕು ಎಲ್ಲಾನು ತಗೋಬೇಕು, ಆದ್ರೆ ಅದು ಎಷ್ಟು ಪೋರ್ಷನ್ ತಗೋಬೇಕು, ಯಾವ ಟೈಮಲ್ಲಿ ತಗೋಬೇಕು, ಎದ್ರ ಜೊತೆಲಿ ತಗೋಬೇಕು. ಮನುಷ್ಯ ನಮ್ಮ ಜೊತೆ ಇದ್ದು ನಮ್ಮ ಬೆಂತಟಿ ಅವರೇ ಮಾಡಿ ಅನ್ನೋದಕ್ಕೂ ಮ್ಯಾಮ್ ಹೇಳಿದ್ದು ದಟ್ ಯು ಗೇವ್ ಮಿ ಆಲ್ಸೋ ಮ್ಯಾಮ್. ನೀವು ಅವತ್ತು ಕಾಲ್ ಮಾಡ್ಬಿಟ್ಟು ಶೋಭಾ ಯು ಕ್ಯಾನ್ ಡೂ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದೀರಾ, ತುಂಬಾ ಎನ್ಕರೇಜ್ ಮಾಡಿದ್ರಿ ಮ್ಯಾಮ್. ಅದು ನನಗೆ ತುಂಬಾನೇ ಖುಷಿ ಕೊಡ್ತು, ನನಗೆ ಕಾನ್ಫಿಡೆನ್ಸ್ ಬಂತು ನನಗೆ. ಸೇರಿ ನೀವು 3 months weight loss ತಗೊಂಡ್ರಿ, ಡಯಾಬಿಟಿಸ್ ಮ್ಯಾನೇಜ್ಮೆಂಟ್ 14 days, 100 days ಸಂಬಂಧ. ಯಾ ಮ್ಯಾಮ್, ರಿಯಲಿ ಐ ಶುಡ್ ಥ್ಯಾಂಕ್ ದ ಟೀಮ್. ಅಷ್ಟು ದೇ ಆರ್ ವೆರಿ ಗುಡ್, ಆಲ್ ದ ಡಯಟಿಷಿಯನ್ಸ್ ನಂಗೆ ಒಳ್ಳೆ ಫ್ಯಾಮಿಲಿ ಮೆಂಬರ್ಸ್ ತರ ಇದ್ರು. ವಾಟ್ ಎವರ್ ಪ್ರಾಬ್ಲಮ್ಸ್ ಐ ಯೂಸ್ ಟು ಗೆಟ್ ಇಮಿಡಿಯೇಟ್ಲಿ ದೇ ಯೂಸ್ ಟು ಆನ್ಸರ್ ಮೀ. ಬಹಳ ಹೆಮ್ಮೆಯಿಂದ ಹೇಳ್ಬೋದು, ನಮ್ಮ ಅಲಾಮಿ ರ್ಯಾಪ್ ನ್ಯೂಟ್ರಿಷನ್ ಸ್ಪೆಷಾಲಿಟಿನೇ ಇದು. ಕೇವಲ ಒಂದು ಡಯಟ್ ಪ್ಲಾನ್ ಮಾತ್ರ ಅಲ್ಲ, ಆದರೆ ನಮ್ಮ ಕ್ಲೈಯಂಟ್ ಲೈಫ್ ಸ್ಟೈಲ್ನ ಅರ್ಥ ಮಾಡಿಕೊಂಡು ಜೊತೆಗೆ ಅವರಿಗೆ ಮೋಟಿವೇಟ್ ಮಾಡಿ ಫ್ಯಾಮಿಲಿ ಥರ ಇರೋದು. ವೇಟ್ ಲಾಸ್ ಅನ್ನೋದು ತುಂಬ ಕಷ್ಟವಾದ ಕೆಲಸ ಏನಿಲ್ಲ ರೀ. ಆಲ್ಸೋ ಮ್ಯಾಮ್ ಮೋರ್ ದೆನ್ 5.5 kg she lost. ನಾವು ಯಾವಾಗಲೂ ಹೇಳೋದು, ಫ್ಯಾಮಿಲಿಯಲ್ಲಿ ಒಬ್ಬರು ಬದಲಾವಣೆ ಆದರೆ ಎಲ್ಲರಿಗೂ ಆ ಬೆನಿಫಿಟ್ ಸಿಗತ್ತೆ ಅಂತ. ಆ್ಯಂಡ್ ಇವತ್ತು ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊಸೆ ಅಂತೂ ನನ್ನ ಮಗಳಿಗಿಂತ ಹೆಚ್ಚು ಅಂತ ಹೇಳ್ಬೋದು ಮ್ಯಾಮ್. ಐ ಕ್ಯಾನ್ ಟೆಲ್ ಯು. ನಾಗರತ್ನ ಅವರು ನಿಮ್ಮ ಸೊಸೆ. ನಾಗರತ್ನ ಅವ್ರನ್ನ ಕರ್ಸೋಣ. ಇವರು ಒಬ್ಬರೇ ಎಲ್ಲ ವೆಯ್ಟ್ ಲಾಸ್ ಆಗಿರೋದು. ನಾಗರತ್ನ ಕೂಡ 5.5 kilos ರಿಡ್ಯೂಸ್ ಆಗಿದ್ದಾರೆ. 50% ನಾವು ಫಾಲೋ ಮಾಡ್ತಾ ಇದ್ವಿ. ಈಗ ಸಲಾಡ್ ಆಗಿರ್ಬೋದು, ಅದೇ ಸ್ಪ್ರೌಟ್ ಸಾಂಬಾರ್ ಆಗಿರ್ಬೋದು. 2 ವರ್ಷದ ಮಗು ಇದೆ, ನನ್ನ 6 ವರ್ಷದ ಮಗಳಿದ್ದಾಳೆ. ನಮ್ಮಮ್ಮ ಅವ್ರು ಯಾವಾಗ ಡಯಟ್ ತಿಂತಾ ಇರ್ತಾರಲ್ಲ, ಊಟ ಈಗ ವೆಜಿಟೇಬಲ್ಸ್ ವೆಜ್ಜಿಸ್ ಎಲ್ಲ ಅವ್ರು ಯಾವಾಗೂ ನಾವು ಹಾಕೊಟ್ಟಾಗ ತಿಂತಾ ಇರ್ಲಿಲ್ಲ. ಅವ್ರ ಅಜ್ಜಿ ತಿಂತಾ ಇದ್ರೆ ಹೋಗ್ಬಿಟ್ಟು ಅವ್ರ ಹತ್ರ ತಗೊಂಡು ತಿಂತಾ ಇದ್ದಾರೆ. ಸ್ಟಾರ್ಟೆಡ್ ಈಟಿಂಗ್ ಲಾಟ್ಸ್ ಆಫ್ ವೆಜಿಟೇಬಲ್ಸ್. ಅದು ತುಂಬಾನೇ ಖುಷಿ ಆಗುತ್ತೆ, ಯಾಕಂದ್ರೆ ನಾವು ಫೋರ್ಸೆಬಲಿ ಕೊಟ್ಟರು ಮಕ್ಕಳು ತಿನ್ನಲ್ಲ. ಸೊ ಇಟ್ಸ್ ಲೈಕ್ ಏನಂದ್ರೆ ನಾವು ಆಸ್ ಅ ಫ್ಯಾಮಿಲಿ ಏನ್ ಫಾಲೋ ಮಾಡ್ತೀವೋ ಸೇಮ್ ನಮ್ಮ ಒಂದು ಮಕ್ಕಳು ಅವರು ಜನರೇಷನ್ ಅದೇ ತರ ಫಾಲೋ ಮಾಡ್ತಾರೆ. ಇಟ್ಸ್ ಅ ಗುಡ್ ಹ್ಯಾಬಿಟ್. ಲೈಫ್ ಸ್ಟೈಲ್ ಬೇಸ್ಡ್ ನ್ಯೂಟ್ರಿಷನ್ ಚೇಂಜಸ್ ದ ಪವರ್. ನೋಡಿ, ಮನೆಯಲ್ಲಿ ಅವರು ಒಬ್ಬರು ಅತ್ತೆ ಅವರು ಜಾಯಿನ್ ಆದರು, ಆದರೆ ಎಷ್ಟು ಚೆನ್ನಾಗಿ ಅವರ ಸೊಸೆಗಿರ್ಬೋದು, ಅವರ ಮಗನಿಗಿರ್ಬೋದು, ಮೊಮ್ಮಕ್ಕಳಿಗಿರ್ಬೋದು, ಇಡೀ ಫ್ಯಾಮಿಲಿ ಚೇಂಜ್ ಆಗತ್ತೆ. ಇದಲ್ವಾ ನಮಗೆ ಬೇಕಾಗಿರೋದು? ನೀವು ನಿಮ್ಮ ಫ್ಯಾಮಿಲಿ ಕಂಪ್ಲೀಟ್ ಚೇಂಜ್ ಆಗಬೇಕಂದ್ರೆ ಒಂದು ವಾಟ್ಸಪ್ ಮಾಡಿ.